ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿವಿಧ ನಮ್ಮ ಕನ್ನಡ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಯುನೀಕ್ ಆದಂಥ ರೆಸಿಪಿನ ಹೇಳ್ಕೊಡ್ತೀನಿ. ಆ ರೆಸಿಪಿಯ ಹೆಸರೇ ಪೂರಿ ಉಪ್ಪಿಟ್ಟು ಅಂತ. ಪೂರಿ ಉಪ್ಪಿಟ್ಟು ಅಂದಿದ ತಕ್ಷಣ ಏನಪ್ಪ ಉಪ್ಪಿಟ್ಟು ಅಂತ ಹೇಳ್ತಿದ್ದಾನೆ. ಉಪ್ಪಿಟ್ಟು ಅಂದರೆ ಆಬ್ವಿಯಸ್ಲಿ ರವೆ ಯೂಸ್ ಮಾಡಿಕೊಂಡು ಅದು ನೀವು ಉಪ್ಮಾ ಖಾರ ಬಾತ್ ಅಂತ ಹೋಟ್ಲಲ್ಲಿ ತಿಂದೇ ಇರ್ತೀರ. ಸೊ ಅದಂತೂ ಅಲ್ಲ. ಸೊ ಈ ಯುನೀಕ್ ಆದಂಥ ರೆಸಿಪಿನ ನೀವು ಜಸ್ಟ್ 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಯಾವಾಗಲಾದರೂ ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ ಸ್ಕೂಲಿಗೆ ಟೈಮ್ ಆದಾಗ ಇಲ್ಲ ಬಾಕ್ಸಿಗೆ ಅರ್ಜೆಂಟ್ ಹಾಕ್ಕೊಡ್ಬೇಕಲ್ಲ, ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ವೈಫಿಗೆ ಮಾಡಿಕೊಡ್ಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ. ಮತ್ತು ಟೇಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಮಾತ್ರ ಹಾಕೋದನ್ನು ಮಾತ್ರ ಮರಿಬೇಡಿ. ಸೊ ತುಂಬ ದಿನ ಆದಮೇಲೆ ಈ ವಿಡಿಯೋ ಹಾಕ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ, ತಡ ಯಾಕೆ, ಶುರು ಮಾಡೋಣ. ಮೊದಲನೇದಾಗಿ ಸ್ಟವ್ನ ಆನ್ ಮಾಡಿಕೊಂಡು ಚಿಕ್ಕ ಬಾಣಲಿ ಇಟ್ಕೊಳ್ಳಿ. ಅದಕ್ಕೆ 3 ಕಪ್ ಅಂದರೆ 3 ಸ್ಪೂನ್ ಆಯಿಲ್ನ ಉಪಯೋಗಿಸ್ತಿದ್ದೀನಿ. ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ನಾವು ತೊಗೊಂಡಿರುವಂಥ 3 ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳೋಣ. ಮತ್ತು 2 ಸ್ಪೂನಷ್ಟು ಒಂದು 30ರಿಂದ 40 ಕಡಲೆಕಾಯಿ ಬೀಜ. ಜಾಸ್ತಿ ಆಯಿಲ್ನ ಬಿಸಿ ಮಾಡಬೇಡಿ, ಇಲ್ಲಾಂದರೆ ಕಡಲೆಕಾಯಿ ಬೀಜ ಬೇಗ ಸೀದೋಗ್ಬಿಡುತ್ತೆ. ನೆಕ್ಸ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಒಂದು ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೋಬೇಕು. ಸ್ವಲ್ಪ ಅಲ್ಲಾಡಿಸ್ಕೊಳ್ಳೋಣ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೆಕ್ಸ್ಟು ಸಾಸಿವೆ ಮತ್ತು ಜೀರಿಗೆನ ಒಂದು ಕಾಲು ಸ್ಪೂನಷ್ಟು ತೊಗೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೋಬೇಕು. ನೆಕ್ಸ್ಟು 3 ದಪ್ಪ ಮೆಣಸಿನ್ಕಾಯಿ, ನನ್ನ ಹತ್ರ ದಪ್ಪ ಮೆಣಸಿನ್ಕಾಯಿ ಇತ್ತು, ಅದಕ್ಕೋಸ್ಕರ 3 ಗ್ರೀನ್ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಅಲ್ಲಾಡಿಸ್ಕೋಬೇಕು. ಫ್ಲೇಮ್ನ ನೋಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೆಕ್ಸ್ಟ್ ನಾನು 2 ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊತಿದ್ದೀವಿ. ನೆಕ್ಸ್ಟು 2 ಟೊಮೊಟೊನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ಕಡಲೆಪುರಿಯನ್ನು ತೊಗೊಂಡಿದ್ದೀವಿ. ನಾನೊಂದು 1 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನೀವು ಹಾಕೋಕ್ಕೆ ಮುಂಚೆ ಅದನ್ನು ಒಂದು ಸಲ ನೀರಲ್ಲಿ ಮೇಲ್ಮೇಲೆ ವಾಶ್ ಮಾಡ್ಕೋಬೇಕು. ನಾನು ಟೊಮೊಟೊನ ಹಾಕ್ಕೊಂಡೆ. ಸ್ವಲ್ಪ ಅಲ್ಲಾಡಿಸ್ಕೊಳ್ಳೋಣ, ಸ್ವಲ್ಪ ಬೇಯಲಿ ಟೊಮೊಟೊ ಮತ್ತು ಉಪ್ಪು ಸ್ವಾದಾನುಸಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಹಳದಿನ ಸ್ವಲ್ಪ ಹಾಕ್ಕೊತೀನಿ, ಒಂದು 1/4 ಸ್ಪೂನಷ್ಟು ಹಾಕ್ಕೋಬೇಕು. ನೆಕ್ಸ್ಟು ನಾನು ಈ ಕಡಲೆಪುರಿನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡೆ. ಒಂದು ಅರ್ಧ ನಿಂಬೆಹಣ್ಣಿನ ರಸ, ಅದನ್ನು ಸಹ ತಗೊಂಡು ಹಾಕ್ಕೋಬೇಕು. ಇದರಿಂದ ನಮಗೆ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕಡಲೆಪುರಿನ ಚೆನ್ನಾಗಿ ತೊಳ್ಕೊಳ್ಳಿ. ಜಸ್ಟ್ ಜಾಸ್ತಿ ತೊಳೆಯೋದು ಬೇಡ, ಜಸ್ಟ್ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಸಾಕು. ಅದನ್ನು ಸಹ ನಮ್ಮ ಈ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಹಲ್ಲಾಡಿಸಿ ಒಂದು 10ರಿಂದ 15 ಇಲ್ಲ 20 ಸೆಕೆಂಡ್ ಬಿಟ್ಬಿಡಿ, ಸ್ವಲ್ಪ ಬೇಯ್ಕೊಳ್ಳಿ ಅದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉದುರಿಸ್ಕೋಬೇಕು. ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬೆಂದ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ತಗೊಂಡೆ. ಎಂಡಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಅದ್ರದ್ದು ಮಜಾನೇ ಬೇರೆ.
ಆ ಗ್ರೀನರಿ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಮತ್ತು ಆ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ. ಈಗ ಕೊತ್ತಂಬರಿ ಉದುರಿಸ್ಕೊಂಡು ಸ್ವಲ್ಪ ಹಲ್ಲಾಡಿಸಿ ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ, ವೆರಿ ಸಿಂಪಲ್ ಡಿಶ್. ಕಲರ್ ಅಂತೂ ಸಖತ್ತಾಗಿದೆ, ಘಮ ಮಾತ್ರ ಸಖತ್ತಾಗಿ ಬರ್ತಿದೆ. ಸ್ನೇಹಿತರೆ, ನೋಡಿದ್ರಲ್ಲ ಹೇಗೆ ನಾವು ಜಸ್ಟ್ 10-15 ನಿಮಿಷ ಆಯಿತು ಸೊ ಈ ರೆಸಿಪಿನ ರೆಡಿ ಮಾಡಲಿಕ್ಕೆ. ಸೊ ಬನ್ನಿ ತಡ ಯಾಕೆ, ಶುರು ಮಾಡೋಣ. ಘಮ ಘಮ ಅಂತಿದೆ, ಕಲರ್ ಅಂತೂ ಫುಲ್ ವೈಬ್ರೆಂಟ್ ಆಗಿದೆ. ಸೊ ಅದ್ರ ಟೇಸ್ಟ್ ರಿವ್ಯೂ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಘಮ ಘಮ ಅಂತಿದೆ. ಕಡಲೆ ಬೀಜ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಳದಿ ಬಣ್ಣ ಮಾತ್ರ ತುಂಬ ವೈಬ್ರೆಂಟಾಗಿ ಎದ್ದು ಕಾಣಿಸ್ತಿದೆ. ನೀವು ನೋಡ್ತಿರ್ಬೋದು, ಈ ಬೈಟ್ನ ನೋಡಿ, ನಿಮಗೂ ಬಾಯಲ್ಲಿ ನೀರು ಬರ್ತಿರ್ಬೋದು. ಬಟ್ ನೀವು ಮನೇಲಿ ಟ್ರೈ ಮಾಡಿ ಮತ್ತು ಟೇಸ್ಟನ್ನು ಹೇಗಿತ್ತು ಅಂತ ರಿವ್ಯೂ ಹಾಕೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಟೇಸ್ಟ್ ಮಾಡೋಣ. ಅದು ಫಸ್ಟ್ ಬೈಟ್. ತುಂಬ ಯೂನಿಕ್ ಆಗಿದೆ ರೆಸಿಪಿ. ಮತ್ತು ಅವಲಕ್ಕಿ ಚಿತ್ರಾನ್ನಗಿಂತ ಡಿಫ್ರೆಂಟ್ ಇದೆ. ಇಟ್ಸ್ ಕೈಂಡ್ ಆಫ್ ಉಪ್ಪಿಟ್ಟು ಅಲ್ವಾ, ಕೈಂಡ್ ಆಫ್ ಆ ಖಾರ, ಆ ಕಡಲೆ ಬೀಜ, ಆ ಘಮ, ಆ ಕರ್ಬೇವಿನ ಸೊಪ್ಪಿನ ವಾಸನೆ, ಸೂಪರ್. ಮತ್ತೆ ನೋಡಿದ್ರಲ್ಲ ಸ್ನೇಹಿತರೆ, ಇಂಥ ಯೂನಿಕ್ ಆದಂಥ ರೆಸಿಪಿಗಳಿಂದ ಮತ್ತೆ ನಾನು ನಿಮ್ಮ ಜೊತೆ ಬರ್ತೀನಿ. ಬನ್ನಿ, ತಡ ಮಾಡಬೇಡಿ. ಈ ಬೆಲ್ ಐಕಾನ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಈ ವಿಡಿಯೋ ಹೇಗಿತ್ತು, ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ರೆಸಿಪಿನ ಟ್ರೈ ಮಾಡಲಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಂದು ಸಾರಿ ಹೇಳ್ತಾ, ಮತ್ತೆ ಹೀಟ್ ವೆಲ್, ಸ್ಲೀಪ್ ವೆಲ್, ತುಂಬ ನೀರು ಕುಡೀರಿ, ನೆಮ್ಮದಿಯಾಗಿರಿ. ಬಾಯ್ ಬಾಯ್.